ಹೌದು, ನಿನ್ನ ಶತ್ರುವು ಸತ್ತು ಹೋಗಲಿ ಎಂದು ಬಯಸುವುದಕ್ಕಿಂತ ಅವನು 1000 ವರ್ಷ ಬದುಕಲಿ ಎಂದು ಬಯಸು. ಯಾಕೆಂದರೆ ಇದಕ್ಕಿಂತ ಕಠಿಣ ಶಿಕ್ಷೆ ಅವನಿಗೆ ಬೇರೊಂದಿಲ್ಲ. ಇಲ್ಲಿ ನೀನೂ ಸಾಯ್ತೀಯ, ನಾನೂ ಸಾಯ್ತೀನಿ. ಆದರೆ ಯಾರೇ ಆದರೂ ಬದುಕಿರುವಷ್ಟು ಕಾಲ ಹೋರಾಟ ಮಾಡಿಕೊಂಡೇ ಬದುಕಬೇಕು. ಉದಾಹರಣೆಗೆ, ಒಬ್ಬ ರಾಜನಿರ್ತಾನೆ. ಅವನಿಗೆ ಅಮರನಾಗುವ ಹಂಬಲ. ಸದಾ ಅಮೃತದ ಹುಡುಕಾಟದಲ್ಲಿರ್ತಾನೆ. ಅದನ್ನು ಹೇಗಾದರೂ ಮಾಡಿ ಸಂಪಾದಿಸಿ ಕುಡಿದು ಬಿಟ್ಟರೆ ಸಾವೇ ಬರುವುದಿಲ್ಲವೆಂಬ ನಂಬಿಕೆ. ಒಂದು ದಿನ ಅವನಿಗೆ ಸಾಧು ಒಬ್ಬರ ಭೇಟಿಯಾಗುತ್ತೆ. ಅವರು ಅವರ ತಪೋಬಲದಿಂದ ಅಮೃತ ಸಿಗುವ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವರ ಮಾತಿನಂತೆ ಸಮುದ್ರ ನೌಕೆಯನ್ನೇರಿ ಹೊರಟೇ ಬಿಡ್ತಾನೆ. 7 ಸಮುದ್ರವನ್ನು ದಾಟಿ ಅಮೃತ ಸಿಗುವ ಸ್ಥಳವನ್ನು ಸೇರ್ತಾನೆ. ಅಲ್ಲಿ ಒಂದು ಮಡಿಕೆ ಇರುತ್ತೆ ಮತ್ತು ವರ್ಷಕ್ಕೆ 1 ಹನಿಯಂತೆ ಆ ಮಡಿಕೆ ತುಂಬುತ್ತಾ ಇರುತ್ತೆ. ಅದರ ಸಮೀಪ ಬರ್ತಾನೆ. ಆಗ ಅಲ್ಲಿ ಅನೇಕ ಜನರ ಅಸ್ಥಿಪಂಜರವಾಗಿ ನರಳಾಡುತ್ತಿರುವುದನ್ನು ನೋಡ್ತಾನೆ. ಅದು ಯಮಯಾತನೆ ಆಕ್ರಂದನವಾಗಿರುತ್ತೆ. ಬೇಡ, ಕುಡಿಯಬೇಡ ಎಂಬ ಚೀರಾಟ ಕೇಳಿಸುತ್ತೆ. ಆಗ ಒಂದು ಶಿಥಿಲವಾದ ದೇಹವನ್ನು ಕೇಳ್ತಾನೆ. ಇದು ಅಮೃತ, ದೇವಾನುದೇವತೆಗಳಿಗೆ ಲಭಿಸಿದ್ದು. ನನ್ನ ಪುಣ್ಯಕ್ಕೆ ನನಗೆ ಸಿಗುತ್ತಿದೆ, ನಾನೇಕೆ ಕುಡಿಬಾರ್ದು ಅಂತ. ಆಗ ಆ ದುರ್ಬಲ ದೇಹ ಹೇಳುತ್ತೆ, ರಾಜ, ನಾನು ಕೂಡ ಒಬ್ಬ ರಾಜನೇ ಆಗಿದ್ದೆ. ಅಮರನಾಗಬೇಕೆಂಬ ಆಸೆಯಿಂದ ಬಂದು ಈ ಅಮೃತವನ್ನು ಕುಡಿದೆ. ಆದರೆ ಅಮರನೇನೂ ಆದೆ. ಆದರೆ ದೇಹವು ಯಾವ ಕೆಲಸಕ್ಕೂ ಬಾರದೆ ವಯಸ್ಸಾಗಿ ನರಳುತ್ತಿದೆ. ಅಮೃತದ ಪ್ರಭಾವದಿಂದ ಜೀವ ಹೋಗುತ್ತಿಲ್ಲ, ಆದರೆ ಶರೀರಕ್ಕೆ ವಯಸ್ಸಾಗಿ ಶಿಥಿಲವಾಗಿದೆ ಅಂತ. ಆಗ ರಾಜನು ಯೋಚಿಸುತ್ತಾನೆ, ಅಮೃತ ಕುಡಿದು ಈ ರೀತಿ ಬದುಕೋದಕ್ಕಿಂತ ಸಾವೇ ಎಷ್ಟೋ ಮೇಲು ಅಂತ. ಆಗ ಇನ್ಯಾರಿಗೂ ಈ ರೀತಿ ಆಗಬಾರದು ಅಂತ ಆ ಅಮೃತ ತುಂಬುವ ಮಡಿಕೆಯನ್ನು ನಾಶ ಮಾಡ್ತಾನೆ. ಈಗ ಹೇಳಿ, ನಿಮ್ಮ ಶತ್ರುವು 1000 ವರ್ಷ ಬದುಕಿದರೆ ಹೇಗೆ ಬದುಕಬಹುದು? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.